ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಒಂದು ವಾಕ್ಯ ಭಾಗವನ್ನ ತೆಗೆದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಚಿಕ್ಕ ಪ್ರಾರ್ಥನೆ ಮಾಡಿ ಈ ವಾಕ್ಯವನ್ನು ದೇವರು ಮಾತನಾಡಲಿ, ನಾವೆಲ್ಲ ಕೇಳುತ್ತೇವೆ ಎಂಬುದಾಗಿ ಪವಿತ್ರಾತ್ಮರ ಕೈಯಲ್ಲಿ ಒಪ್ಪಿಸಿಕೊಟ್ಟು ಚಿಕ್ಕ ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನ ಯೇಸು ಸ್ವಾಮಿ, ನಿಮಗೆ ಮಹಿಮೆ ಆಗಲಿ. ಪವಿತ್ರಾತ್ಮರೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರಪ್ಪ. ಕರ್ತನ ಈ ವಾಕ್ಯದೊಂದಿಗೆ ನೀವು ಮಾತನಾಡಲು ತಂದೆಯಾದ ದೇವರೇ, ನಾವೆಲ್ಲ ಕೇಳುತ್ತೇವಪ್ಪ. ಕೇಳಿದ ಮಾತ್ರ ಬಲ್ಲದೆ ಸ್ವಾಮಿ, ಪ್ರತಿ ದಿವಸ ಕರ್ತನೆ ನಮ್ಮಲ್ಲಿ ಬದಲಾವಣೆಗಳು ಕಾಣಬೇಕು ಸ್ವಾಮಿ. ಕರ್ತನೆ, ಯಾವನು ತಗ್ಗಿಸಿಕೊಳ್ಳುತ್ತಾನೋ ಅವನು ಹೆಚ್ಚಿಸಲ್ಪಡುವುದು ಎಂಬುದಾಗಿ ದೇವರೇ ಕರ್ತನೆ ಸ್ವಾಮಿ, ವಾಕ್ಯದೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ ಕರ್ತನೆ, ಅದಕ್ಕಾಗಿ ಸ್ವಾಮಿ ಈ ವಾಕ್ಯದೊಂದಿಗೆ ಮಾತನಾಡು. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ತೇನೆ, ಜೀವವುಳ್ಳ ಪರಲೋಕದ ತಂದೆ. ಯೋಹಾನ ಬರೆದ ಪತ್ರಿಕೆ ಅಲ್ಲಿ 15ನೇ ಅಧ್ಯಾಯ 1ನೇ ವಚನವಾಗಿದೆ. ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆಯು ತೋಟಗಾರನು. ತನ್ನಲ್ಲಿದ್ದು ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಹಾಲೆಲೂಯಾ. ಇಲ್ಲಿ ದೇವರು ಏನ್ ಹೇಳ್ತಾರೆ, ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು. ಯೇಸು ಸ್ವಾಮಿ ದ್ರಾಕ್ಷಿ ಬಳ್ಳಿ, ತಂದೆ ತೋಟಗಾರನು. ಇಲ್ಲಿ ಆ ತೋಟಗಾರನು ನನ್ನಲ್ಲಿದ್ದು ಪ್ರತಿಯೊಂದು ಫಲ ಕೊಡುವ ಕೊಂಬೆಯನ್ನು ತೆಗೆದು. ಯಾರು ವಾಕ್ಯವನ್ನು ಕೇಳಿ ಹಿಂಜಾರಿ ಹೋಗುವಂತವರಿಗೆ ದೇವರೇ ಮಾಡ್ತಾರೆ, ಫಲ ಕೊಡಲ್ಲ. ಫಲ ಕೊಟ್ಟರೆ ನೀರು ಹಾಕುತ್ತಾರೆ, ಗೊಬ್ಬರ ಹಾಕ್ತಾರೆ, ಪ್ರತಿ ದಿವಸವನ್ನು ಅದನ್ನು ಸಾಕುತ್ತಾರೆ. ವಾಕ್ಯವನ್ನು ಪ್ರತಿ ದಿವಸ ಮನ್ನ ರೀತಿ ಕೊಡ್ತಾರೆ, ಪ್ರತಿ ದಿವಸ ವಾಕ್ಯದ ಬರಿಗೆ ನಡೆಸ್ತಾರೆ, ಆ ಕುಟುಂಬ ಜೀವಿತವನ್ನು ಕಟ್ಟುತ್ತಾರೆ. ಹಾಲೆಲೂಯಾ. ಕೇಳಿಕೊಂಡು ನಡೆಯದೇ ಇರುವಂತವರಿಗೆ ದೇವರಲ್ಲಿ ಹೇಳ್ತಾ ಇದ್ದಾರೆ, ಹಾಲೆಲೂಯಾ. ಆತನು ನನ್ನ ವಾಕ್ಯವನ್ನು ಕೇಳಿ ನಡೆಯದೆ ಹೋದರೆ ಆ ಕೊಂಬೆಯನ್ನು ಏನಂತೆ ತೆಗೆದು ಹಾಕುತ್ತೇನೆ. ಎಷ್ಟೋ ಜನ ಬಾಯಿ ಮಾತಿನಿಂದ ದೇವರನ್ನ ಸನ್ಮಾನಿಸ್ತಾರೆ ಹೊರತು ಒಳಗಡೆ ಹೋಗಕ್ಕೆ ಆಗ್ತಾ ಇಲ್ಲ, ಒಳಗಡೆ ಚುಚ್ಚುತ್ತಾ ಇದೆ ಅವರಿಗೆ. ಹಾಲೆಲೂಯಾ. ಇಂದಿನ ಶಾಪ ದ್ವೇಷಗಳು ಇನ್ನೂ ಅವರಲ್ಲಿದೆ. ಹಾಲೆಲೂಯಾ. ಅದನ್ನೆಲ್ಲ ತೆಗೆಯಲ್ಪಡ್ಬೇಕು ಯೇಸು ನಾಮದಲ್ಲಿ. ನೂತನ ಸೃಷ್ಟಿ ದೇವರು ಹೇಳ್ತಾರೆ, ದಿನೇ ದಿನ ಮಾರ್ಪಟ್ಟು ನೀನು ಬದಲಾಗಲೇಬೇಕು. ಬದಲಾದರೆ ಸರಿ, ಇಲ್ಲ ಅಂದ್ರೆ ಫಲ ಕೊಡಕ್ಕಾಗಲ್ಲ. ಅಂದ್ರೆ ನಿನ್ನನ್ನು ನಾನು ಇಟ್ಕೊಂಡು ಏನ್ ಮಾಡ್ಲಿ? ಹಾಲೆಲೂಯಾ. ನಿನ್ನನ್ನು ಹಾಗೆ ನಾನು ಪರಲೋಕ ಕರ್ಕೊಂಡು ಹೋಗಕ್ ಆಗ್ತದ? ಎಂದಿಗೂ ಇಲ್ಲ ಪ್ರಿಯರೇ. ಇಲ್ಲೇ ಅದಕ್ಕೆ ದೇವರು ಹೇಳ್ತಾರೆ, ಶರೀರಧಾರಿ ಆಗಿರಬೇಕಾದ್ರೆ ನಿಮಗೆ ಕ್ಷಮೆ ದಮೆ. ನೀವೆಷ್ಟು ತಪ್ಪಾಗಿ ನಡೆದ್ರು, ಏನು ಮಾಡಿದ್ರು, ನಿಮ್ಗೆ ಇವತ್ತು ಮಾನಸಾಂತರ ಪಡ್ಲಿ, ದೇವರಲ್ಲಿ ಯಾರಿಕೆ ಮಾಡ್ಲಿ. ಸ್ವಾಮಿ, ನನ್ನ ಹಿಂದಿನ ಸ್ವಭಾವಗಳು ಇನ್ನೂ ಸ್ವಲ್ಪ ಇದೆ, ಅದನ್ನ ನನಗೆ ಬಿಡಕ್ಕಾಗ್ತಾ ಇಲ್ಲ, ನನ್ನ ಕೈಯಲ್ಲಿ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಹಾಗೇನಾರಿದ್ರೆ ತಂದೆ ಹತ್ರ ಕೇಳಿಕೊಳ್ಳಿ, ಅವರು ಉಚಿತವಾಗಿ ನಿಮ್ಮನ್ನ ಬಿಡಿಸ್ತಾರೆ, ಉಚಿತವಾಗಿ ವರವನ್ನ ಕೊಡುತ್ತಾರೆ, ದೇವರು ಸಹಾಯ ಮಾಡ್ತಾರೆ ಪ್ರಿಯ. ಆದ್ರೆ ನಮ್ಮಿಂದ ಬಿಡಕ್ಕೆ ಆಗುತ್ತಾ ಇಲ್ಲ. ಅದಕ್ಕೆ ದೇವರು ಹೇಳ್ತದೆ, ತಂದೆ ತೋಟಗಾರನು ತನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆ ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಹಾಲೆಲೂಯಾ. ಇಲ್ಲಿ 2 ತರ ಇದೆ. ಯಾರು ದೇವರಲ್ಲಿದ್ದುಕೊಂಡು ವಾಕ್ಯವನ್ನ ಕೇಳಿ ಧ್ಯಾನಿಸಿ ದೇವರ ಪ್ರಕಾರ, ವಾಕ್ಯದ ಪ್ರಕಾರ ಇಲ್ಲಿ ಜೀವಿಸುವುದಾದರೆ ಪ್ರತಿ ದಿವಸ ಅದನ್ನ ಸಾಕುತ್ತಾರೆ. ಒಂದು ಗಿಡ, ಒಳ್ಳೆ ಹೂವಿನ ಗಿಡ ಆಗಿರ್ಬೋದು, ಕಾಯಿ ಪಲ್ಯ ಕೊಡುವಂತ ಗಿಡಗಳು ಆಗಿರ್ಬೋದು, ಅದಕ್ಕೆಲ್ಲ ಚೆನ್ನಾಗಿ ನೀರು ಕೊಡ್ತೀವಿ, ತಕ್ಕ ಕಾಲಕ್ಕೆ ಗೊಬ್ಬರಗಳನ್ನ ಕೊಟ್ಟು ನಾವು ಫಲ ಕೊಡ್ತದೆ ಅಂತ ಸಾಕುತ್ತೇವೆ. ಮನುಷ್ಯನಾದವರು ನಾವೇ ಅಷ್ಟು ಚೆಂದ ನೋಡಬೇಕಾದ್ರೆ
ಪರಲೋಕದ ದೇವರು ಬಿಡುತ್ತಾರೆ, ಅದನ್ನು ಇನ್ನೂ ಶುದ್ಧಿ ಮಾಡ್ತಾರೆ. ಶುದ್ಧಿ ಮಾಡಿ ಇನ್ನೂ ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ಎಷ್ಟು ಹೇಳ್ತಾರೆ, ನಾನು ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ಯಾವಾಗ? ವಾಕ್ಯ ಕೇಳಿದ ಮೇಲೆ ಶುದ್ಧರಾಗಿದ್ದೀರಿ. ಇಲ್ಲಿ ತನಕ ಗೊತ್ತಿರಲಿಲ್ಲ. ಹಾಲೆಲೂಯಾ. ಅದಕ್ಕೆ ಪ್ರತಿ ದಿವಸ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿ ಅದ್ರ ಪ್ರಕಾರ ಜೀವಿಸಲಿಕ್ಕೆ ಪ್ರಯತ್ನ ಪಡಬೇಕು ಪ್ರಿಯರೇ. ಎಷ್ಟು ವರ್ಷಗಳ ಕಾಲ ನಮ್ಮ ಆಯುಷ್ಕಾಲ ಇದೆ. ಆ ಆಯುಷ್ಕಾಲ ಗತಿಸಿ ಹೋದ ಮೇಲೆ ಹಾಲೆಲೂಯಾ ಆಮೇಲೆ ಆಗ್ತದ ಕ್ಷಮಾಪಣೆ ಕೇಳಲಿಕ್ಕೆ ಈ ಲೋಕ ಬಿಟ್ಟ ಮೇಲೆ? ಯಾವುದೇ ಕಾರಣಕ್ಕೂ ಇಲ್ಲ ಪ್ರಿಯರೇ. ಶರೀರಧಾರಿಯಾಗಿರ್ಬೇಕಾದ್ರೆ ಕ್ಷಮೆ ಜಮೆ ಎಲ್ಲ ಉಂಟಿಲ್ಲ. ಇದನ್ನು ಬಿಟ್ಟರೆ ಯಾವುದೇ ಕಾರಣಕ್ಕೂ ಯಾವ ಚಾನ್ಸೇ ಇಲ್ಲ. ಅದಕ್ಕಾಗಿ ಈಗಲೇ ನಾವು ಮನ ತಿರುಗಿದ್ರೆ ಒಳ್ಳೆಯದು. ಹಾಲೆಲೂಯಾ. ಆಮೇಲೆ ಕೆಳಗಡೆ ಅದೇ ಅಧ್ಯಾಯ 15ನೇ ಅಧ್ಯಾಯ ಯೋಹಾನ ಬರೆದ ಪತ್ರಿಕೆ 15ನೇ ಅಧ್ಯಾಯ ಅದರಲ್ಲಿ 5ನೇ ವಚನ ಹೇಳ್ತದೆ, ನಾನು ದ್ರಾಕ್ಷ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನು ಬಹಳ ಫಲ ಕೊಡುವನು. ಹಾಲೆಲೂಯಾ. ದೇವರಲ್ಲಿ 5ನೇ ವಚನದಲ್ಲಿ ಹೇಳ್ತಾರೆ, ನಾನೇ ನಿಜವಾದ ದ್ರಾಕ್ಷಿ. ನನ್ನಲ್ಲಿ ಪ್ರತಿಯೊಬ್ಬನು ಇರುವುದಾದರೆ, ನನ್ನ ವಾಕ್ಯದಲ್ಲಿ ಇರುವುದಾದರೆ, ಯಾವಾಗಲೂ ಪವಿತ್ರಾತ್ಮರ ಜೊತೆಯಲ್ಲಿ ಇರುವುದಾದರೆ ಎಷ್ಟು ಒಳ್ಳೆಯದಾಗಿರ್ತದೆ. ಇಲ್ಲಿ ಚೆನ್ನಾಗಿ ಬರೆದಿದ್ದಾರೆ ದೇವರು. ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ನಾವು ಯೇಸು ಸ್ವಾಮಿ ದ್ರಾಕ್ಷಿ ಬಳ್ಳಿ ಆಗಿದೆ, ನಾವು ಸಣ್ಣ ಸಣ್ಣ ಬೇಕು ಕೊಂಬೆಗಳ. ಆ ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ಯಾವಾಗ ಪವಿತ್ರಾತ್ಮರು ನಮ್ಮ ಒಳಗೆ ಇಟ್ಕೊಂಡು ಯೇಸು ಸ್ವಾಮಿ ನಮ್ಮ ಜೊತೆಲಿಟ್ಕೊಂಡು ಪ್ರತಿಯೊಂದು ವಿಷಯದಲ್ಲೂ ಸಂಚಾರ ಮಾಡಿ ಲೋಕದಲ್ಲಿ ನಡೆಯುವಾಗ ಬಹಳ ಫಲ ಕೊಡ್ತೀವಿ ಪ್ರಿಯರೇ. ವಾಕ್ಯದಲ್ಲಿ ಬೆಳಿತೀವಿ, ಪ್ರಾರ್ಥನೆಯಲ್ಲಿ ಬೆಳಿತೀವಿ, ಅನ್ಯ ಜನಗಳ ಹತ್ರ ಹೇಗೆ ನಾವು ನಡಿಬೇಕು ಎಂಬುದಾಗಿ ದೇವರೆಲ್ಲ ಕಲಿಸಿಕೊಡ್ತಾರೆ. ಲೋಕದವರು ನೋಡಿ ಇವರು ವ್ಯತ್ಯಾಸವಾದ ಜನ. ಹಾಲೆಲೂಯಾ. ಒಬ್ಬರು ಗಲಾಟೆಗೆ ಹೋಗಲ್ಲ, ಒಬ್ರು ತಂಟೆಗೆ ಹೋಗಲ್ಲ. ಇವ್ರಾಯ್ತು, ಇವ್ರ ಪಾಡಾಯ್ತು, ಇವ್ರು ಯಾರು? ಇವ್ರು ಎಷ್ಟು ಹೇಗಿದಾರ ನೋಡಿ ಮನೆಯಲ್ಲಿ, ಎಷ್ಟು ಸಮಾಧಾನ. ಒಂದು ದಿವಸ ಅವರ ಶಬ್ದಗಳು ನಾವು ಕೇಳಲಿಲ್ಲ. ಹಾಲೆಲೂಯಾ. ಅದಕ್ಕೆ ದೇವ್ರು ಹೇಳ್ತಾರೆ, ಲೋಕದಿಂದ ನಾನು ನಿಮ್ಮನ್ನ ಬೇರ್ಪಡಿಸಿದ್ದೇನೆ, ನಿಮ್ಮನ್ನ ನಾನು ಸಪರೇಟ್ ಆಗಿ ಮಾಡಿದ್ದೇನೆ. ಹಾಲೆಲೂಯಾ. ಲೋಕ ನೋಡಿ ನಿಮ್ಮನ್ನ ನೋಡಿ ಬೇರೆಯಾಗಬೇಕು. ಒಂದು ದಿವಸ ಅವ್ರು ಗಲಾಟೆ ಮಾಡ್ಕೊಂಡು ನೋಡಲಿಲ್ಲ. ಬೀದಿಗಳಲ್ಲಿ ಇವ್ರ ಶಬ್ದವೇ ಇಲ್ಲ. ಯಾರು ಇರ್ಬೋದು? ಹಾಲೆಲೂಯಾ. ಆ ರೀತಿಯಾಗಿ ಪ್ರಶ್ನೆಗಳ ಬೆಲೆ ಪ್ರಶ್ನೆ ಬರ್ತದೆ. ನಾವು ಪ್ರಾರ್ಥನೆ ಮಾಡಿಕೊಂಡು ಹೊರಗಡೆ ಮತ್ತೆ ನಮ್ಮ ಹಳೆ ಜೀವಿತಗಳು ತೋರಿಸಿದ್ರೆ ಏನು ಪ್ರಯೋಜನ? ಇದರಿಂದ ಯಾವ ಉಪಯೋಗನೂ ಇರುವುದಿಲ್ಲ ಪ್ರಿಯರೇ. ಹಾಲೆಲೂಯಾ. ಅದಕ್ಕೆ ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನು ಬಹಳವಾಗಿ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರ್ರಿ. ಯಾವನು ನನ್ನಲ್ಲಿಯೂ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಗೆ ಬಿಸಾಲ್ಪಟ್ಟು ಒಣಗಿ ಹೋಗುವನು. ಯಾರು ದೇವರಲ್ಲಿ ಇಲ್ಲದೆ ಇರ್ತಾನೋ ಅವನು ವಾಕ್ಯದಿಂದ ಹೊರಗಡೆ, ದೇವರ ಜೀವಿತದಿಂದ ಹೊರಗಡೆ, ಎಲ್ಲ ಹೊರಗಡೆ. ಅವನ ಜೀವನ ಒಣ ಒಂದು ಕೊಂಬೆನ ಮರ ಆ ತರ ಅಲ್ಲಿಗೆ ಬರ್ತಾರೆ. ಅದಕ್ಕಾಗಿ ನಾವು ಒಣಗಿದ ಮರಗಳಾಗಿರಬಾರದು. ಹಸಿರು ಹುಲ್ಲುಗಾವಲು, ಶಾಂತವಾದ ನೀರಿನ ಬಳಿ ಕೀರ್ತನೆಯಲ್ಲಿ ಹೇಳ್ತದೆ. ಆ ರೀತಿಯಾಗಿ ನಾವು ದೇವರ ವಾಕ್ಯವನ್ನು ಕೈಗೊಂಡು ನಡಿಬೇಕು. ಇದ್ರ ಪ್ರಕಾರನೇ ಜೀವಿಸಬೇಕು. ಹಾಲೆಲೂಯಾ. ಅದಕ್ಕಾಗಿ ದೇವರು ನಮ್ಮನ್ನ ಕರೆದಿದ್ದಾರೆ. ದೇವರಲ್ಲಿ ಇದ್ದುಕೊಂಡು ಫಲ ಕೊಡುವುದಾದರೆ ದೇವರು ನಮ್ಮ ಸಂಗಡ ಇರ್ತಾರೆ, ನಮ್ಮ ಪ್ರಾರ್ಥನೆ ಕೇಳ್ತಾರೆ, ಉತ್ತರವನ್ನು ಕೊಡ್ತಾರೆ.
ಪ್ರಾರ್ಥನೆ ಮಾಡಿ ದೇವರನ್ನ ಬಿಟ್ಟು ನಾವು ಹೊರಗಡೆ ಬರುವುದಾದ್ರೆ ಒಣಗಿದ ಮರಕ್ಕೆ ಸಮಾನ ಆಗಿ ಹೋಗ್ತೇವೆ. ಅದು ಯಾವುದಕ್ಕೂ ಬರುವುದಿಲ್ಲ. ಅದೇ ಕಡ್ದು ಬೆಂಕಿ ಉಳಿಸ್ಬೇಕು ಹೊಲೆನ. ಅದಕ್ಕೆ ಅವಕಾಶ ಈ ವಾಕ್ಯದ ಪ್ರಕಾರ ಯಾರೂ ಕೊಡಬಾರದು. ಅದಕ್ಕಾಗಿ ದೇವರು ನಮಗೆ ಈ ಮಾತುಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಬಹಳ ಎಚ್ಚರಿಕೆಯಾಗಿ ನಾವು ಕಾದು ಕಾಪಾಡಿಕೊಳ್ಳಬೇಕಾಗಿದೆ. ನೋಡಿ, ದೇವರ ಮತ್ತೆ ಹೇಳ್ತೀನಿ, 10ನೇ ವಾಕ್ಯ ತೆಗೆದುಕೊಳ್ಳೋಣ. ಅದರೊಳಗೆ, ನೀವು ನನ್ನನ್ನು ಬಿಟ್ಟು ಏನೋ ಮಾಡಲಾರಿ, ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಗೆ ಬೀಸಾಡಲ್ಪಟ್ಟು ಒಣಗಿ ಹೋಗುವನು. ಆ ಕೊಂಬೆ ಕಟ್ ಮಾಡಿ ಫಲ ಕೊಡ್ತಿಲ್ಲ ಅಂತಂದ್ರೆ, ಚೆನ್ನಾಗಿರೋ ಗಿಡ, ಒಂದು ದೊಡ್ಡ ಮರದಲ್ಲಿ ಒಂದು ಕೊಂಬೆ ಫಲ ಕೊಟ್ಟಿಲ್ಲ ಅಂದ್ರೆ ಬಾಕಿ ಎಲ್ಲ ಒಣಗಿ ಹೋಗ್ತದೆ. ಅದಕ್ಕೆ ಏನ್ ಮಾಡ್ತಾರೆ ದೇವರು? ಕತ್ರಿ ತೆಗೆದುಕೊಂಡು ಕಟ್ ಮಾಡಿ. ಇದೇನು ಉಪಯೋಗ ಇಲ್ಲ, ಇದರಿಂದ ಮತ್ತೊಂದು ಕೊಂಬೆಗೆ ತೊಂದರೆ ಆಗ್ತದೆ. ಅದಕ್ಕಾಗಿ ಹಾಗೆ ಆಗದಂತೆ ನಾವೆಲ್ಲರೂ ಪ್ರಾರ್ಥನೆಯೊಂದಿಗೆ, ದೇವರ ವಾಕ್ಯದೊಂದಿಗೆ ಪ್ರತಿ ದಿವಸ ಜೀವಿಸಬೇಕಾಗಿರುತ್ತದೆ. ಅದಕ್ಕಾಗಿ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ವಲ್ಪ ಗಂಟಲು ಒಣಗಿರೋ ಕಾರಣ ಸ್ವಲ್ಪ ಮಾತುಗಳು ವ್ಯತ್ಯಾಸ ಆಗಿರ್ಬೋದು. ಗಂಟಲಿನ ಹಿಡಿದ ಪ್ರಾಬ್ಲಮ್ಗೋಸ್ಕರ ಅದಕ್ಕಾಗಿ ಕ್ಷಮೆಯನ್ನು ಯಾಚಿಸ್ತೇನೆ. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ರಕ್ಷಕರು ಬೆಳಕವಾಗಿರೋ ನಮ್ಮ ದೇವರೇ, ಮಹಿಮೆಯ ಅರಸನು ನೀವು ಸ್ವಾಮಿ. ಈ ವಾಕ್ಯದೊಂದಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಪ್ರತಿಯೊಂದು ಸ್ವಾಮಿ ದೇವ ಜನರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ಸ್ವಾಮಿ. ಈ ವಿಡಿಯೋ ಮುಖಾಂತರ ನೋಡ್ತಾರೆ ಪ್ರತಿಯೊಂದು ಕುಟುಂಬಗಳನ್ನು ನಿಮ್ಮ ಕರಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೀನಿ ಸ್ವಾಮಿ. ಅವರೆಲ್ಲ ಭದ್ರಕೋಟೆಯಲ್ಲಿ ಮುಚ್ಚುಮರೆ ಮಾಡು. ಈ ಆಪತ್ತು ಅನರ್ಥಗಳು ತುಂಬಿದ ಜಗತ್ತಿನಲ್ಲಿ ಸ್ವಾಮಿ ದೇವರೇ, ತನ್ನ ಮಕ್ಕಳಿಗೆ ಸಹಾಯ ಚಾಚು. ಯೇಸು ಸ್ವಾಮಿ ಹೆಸರಲ್ಲಿ ಬೇಡಿಕೊಳ್ತೇನೆ, ಜೀವನ ತಂದೆ. ಪ್ರೈಸ್ ಗಾಡ್. ದೇವರೆಲ್ಲರನ್ನು ಆಶೀರ್ವದಿಸಿ. ಆಮೆನ್.